ತಂಗಿ ಮದುವೆನೂ ಆಯ್ತು, ಮನೆ ತುಂಬಿಸೂ ಆಯ್ತು, ಎಲ್ರೂ ಖುಷಿಯಾಗೂ ಆಯ್ತು, ಶಾಸ್ತ್ರಕ್ಕೂ ಬಿಟ್ಟಾಯ್ತು. ಅಲ್ಲ ನೆನ್ಸ್ಕೊಂಡ್ರೆ ಅದ್ ಯಾವ ಮಾಯದಲ್ಲಿ ಇದೆಲ್ಲ ಆಗೋಯ್ತು ಅಂತ ಅನ್ಸ್ತೈತಿ ನಂಗೆ. ಪಾರು ಹೇಳಿದ್ದು ದಿಟ. ಗುಂಡೂನು ಸೀನಾನು ಜನ್ಮಕ್ಕಾಗಷ್ಟು ಈಗಾಗಲೇ ಜಗಳ ಹಾಕೊಂಡ್ಬಿಟ್ಟವ್ರೆ. ಇನ್ನೇನೇ ಆದ್ರೂ ವಿರುತಿ ಆಗ್ಬೇಕು ಆಟೆಯ. ಅವ ಮಗಳವ ಈಟೆಲ್ಲ ಮಾಡ್ದವಳು ಅದ್ನೋ ಮಾಡದೆ ಬಿಡ್ತೀಯ ನೀನು? ಮಾಡೇ ಮಾಡ್ತೀಯ. ಆದ್ರೂ ಪಾಪ ನಮ್ ಗುಂಡು ಅದಿನ್ನೂ ಮಗಿ. ಅದಕ್ಕೆ ಈ ಸಂಸಾರ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಅದ್ ಏಟೊಂದು ನಾಚ್ಕೊತಾವಳೋ ಏನೋ. ನೆನ್ಸ್ಕೊಂಡ್ರೆ ನಂಗೆ ನಾಚಿಕೆ ಐತೈತೆ. ಪಾರು ನಾನೇ ಯಾಕೆ ಪಾರು ನಾಚ್ಕೊಂಡು ಅಲ್ಲೇ ನಿಂತಿದ್ಯಾ? ಯಾಕೋ ಗೊತ್ತಿಲ್ಲ ಮಾವ, ರಶ್ಮಿನ ನೆನ್ಪು ಮಾಡ್ಕೊಂಡ್ರೆ ನನಗೆ ನಾಚಿಕೆ ಬರ್ತಿದೆ. ಅಲ್ವಾ, ನೀನು ನಾಚ್ಕೊಂಡ್ಯಾ? ಈಗ ತಾನೆ ನಾನು ನೆನ್ಸ್ಕೊಂಡು ನಾಚ್ಕೊಂಡೆ. ಇದ್ಯಾಕೆ ಬರೋ ನೀರ್ ತಕ್ಕ ಬಂದಿದ್ಯಾ? ನಾನು ಆಗ್ಲೇ ನೀರ್ ತಕ್ಕ ಬಂದೀವ್ನಿ. ಇದು ನೀರಲ್ಲ ರೀ. ಏನ್ರಿ ಮಾಡ್ತಿದ್ದೀರಾ? ಕನ್ನಡದ ಚಲನಚಿತ್ರ ಗೀತೆಗಳನ್ನ ಹಾಕ್ತಾ ಇದ್ದೀನಿ. ಅಯ್ಯೋ, ಈ ಟಪ್ನಾಗ ನಿಮ್ಗೇನ್ರಿ ಆಗೈತೆ? ಹುಷಾರಾಗಿದ್ದೀರಾ ತಾನೇ? ಲೇ ದಡ್ಡಿ, ಒಳಗೆ ಮಗ ಸೊಸೆ ಇಬ್ರು ಅವ್ರೆ, ಅದಕ್ಕೆ ಹಾಡಾಕ್ತಾ ಇದ್ದೀನಿ. ಅಯ್ಯೋ, ಅವ್ರಿಗೆ ಬೇಕಂದ್ರೆ ಮೊಬೈಲ್ನಾಗ ಹಾಕಂತಾರೆ, ಅದಕ್ಕೆ ನೀವ್ ಯಾಕೆ ಹಾಕ್ತಿದ್ದೀರಾ? ಅಷ್ಟು ವರ್ಷದಿಂದ ಸಂಸಾರ ಮಾಡ್ತಾ ಇದೀಯ, ಅಷ್ಟು ಗೊತ್ತಾಗಲ್ವಾ ನಿನಗೆ? ಮಗ ಸೊಸೆ ಇಬ್ರು ಮೊದಲನೇ ರಾತ್ರಿ ಮಾಡ್ಕೊಳ್ಳೋಕ್ಕೆ ರೆಡಿ ಆಗವ್ರೆ. ಅವರಿಗೆ ಮುಜುಗರ ಆಯ್ತದೆ. ನಮ್ಗೆ ಆಗಿರೋ ಮುಜುಗರ ಅವ್ರಿಗೆ ಗೊತ್ತಾಗಬಾರ್ದು, ಅವ್ರಿಗಾಗಿರೋ ಮುಜುಗರ ನಮ್ಗೆ ಗೊತ್ತಾಗಬಾರ್ದು. ಅದಕ್ಕೆ ಹಾಡಾಕ್ತಾ ಇದ್ದೀನಿ. ಹಾಡನ್ನು ಕೇಳ್ತಾ ಇದ್ರೆ ಅವರಿಬ್ರು ಮನಸ್ಸು ತೇಲ್ಕೊಂಡು ಹೋಯ್ತದೆ. ಮಾಡೋದೆಲ್ಲ ಮಾಡಿ ಇವಾಗ ಉಲ್ಲಾಸ ಅಂತವ್ನಿ. ಯಪ್ಪ, ನನ್ನ ಮಗನ ಜೀವನ ಕೆಳಗೂ ಅಲ್ಲ ಮೇಲೂ ಅಲ್ಲ ನಂಗಾಗಿ ಅತಂತ್ರ ಕುಂತೈತೆ. ಇವ ಹಿಂಗ್ ಹಾಡ್ ಬೇರೆ ಕೇಡು. ಆಯ್ತು ಕಣ್ರಿ, ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಮಾಡಿ. ಏನು ಅಂದೆ ನೀನು ಓತಿಕೇತ ನನ್ನ ಮಗನೇ? ಏನೋ ನಮ್ಮಣ್ಣ ಅನ್ಸರ್ಸ್ಕೊಂಡು ಹೋಗು ಅಂತಂದ. ನಮ್ಮತ್ಗೆ ಇಲ್ಲೇ ಜೀವನ ಮಾಡು ಅಂದಿದ್ದಕ್ಕೆ ನಾನೇ ಬಂದು ನಿನ್ನ ಮಗು ತರ ಮಾತಾಡ್ಸಿದ್ರೆ ಗಾನ್ ಚಾಲಿ ಮಾಡಿ ಮುಖ ಆ ಕಡೆ ತಿರುಗಿಸ್ಕೊಂಡು ಇವಾಗ ನನ್ನೇ ದಡುಗ್ಲಿ ಅಂತ ಇದ್ಯಾ? ಯಾಕೋ ಏನ್ ನಿಮ್ಮಪ್ಪ ರೇಷನ್ ಕೊಟ್ಟು ಬೆಳೆಸಿದಾರೇನೋ ನನ್ನ ಅಂಚಿ ಕಡ್ಡಿನ ನಮ್ಮ ಮಗನೇ? ಇದಕ್ಕೆಲ್ಲ ಕಡೆ ನೀನು ಹೊಡೆಯಕ್ಕಾಗಲ್ಲ. ಅರೆ ನಿನ್ನ ಬಾಯಿ ಬಟ್ಕಿರ ನನ್ನ ಗಂಟಾಕಿ ಅಲ್ಲಿ ನೆಮ್ಮದಿಯಾಗಿ ಮಲಗವನಲ್ಲ ನಮ್ಮಪ್ಪ, ಅವನು ಜನ ಹೊಡಿಬೇಕು. ನನಗೆ ಅನ್ನಕ್ ಬತ್ತೀಯ? ಯಾವ ತಾರ ನೀನು ಮಕಾನ ಕನ್ನಡಿಲಿ ನೋಡ್ಕೊಂಡಿದ್ಯಾ? ಬೈಲಿ ಸರಿಯಾಗಿ ನೋಡ್ಕಬ್ಬ. ಏ ಯಾವತ್ತಾನ ಅಲ್ಲ, ಹೆಣ್ಣಾಗ್ ಹುಟ್ಟಿದ ಮೇಲೆ ದಿನ ನನ್ ಮಕ್ಕನ ಕನ್ನಡಿಲಿ ನೋಡ್ಕೊತಾನೆ ಇರ್ತೀನಿ ಕಣೋ. ದಿನ ನೋಡ್ಕೊಂಡ್ರು ನೀನ್ ಹೆಂಗಿದೆ ಅಂತ ಗೊತ್ತಾಗ್ಲಿಲ್ವೇನೆ ಗಜಗಾಮಿನಿ? ಬೇಡ ಕಣೋ, ನನ್ ತಾಳ್ಮೆ ಪರೀಕ್ಷೆ ಮಾಡ್ಬೇಡ ಕಣೋ. ಏನೇ ಮಾಡ್ತೀಯ ದೊಡ್ಡದಿಮ್ಮಿ? ನನ್ ಜೀವನನ ನಾಶ ಮಾಡ್ಬಿಟ್ಟು ಚಕ್ಲಿ ತಿಂತ ಕೂತವಳೆ. ಬರ್ಗೆಟ್ಟು ಬಂಡ್ಬಾಳ್ ಬದುಕೋರು ಈ ತರ ತಟ್ಟೆ ನೋಡಿದ ತಕ್ಷಣ ಕಾವ್ ಕಾವ್ ಅನ್ನಲ್ಲ ಕಣೆ. ಲೋ ಅಕ್ಕಿ ಹಪ್ಳ, ಒಂದ್ಸಲಿ ತಟ್ಟಿದ್ರೆ 112 ಚೂರ್ ಆಗ್ಬಿಡ್ತೀಯ. ನನ್ ಬಗ್ಗೆನೆ ಮಾತಾಡ್ತೀಯನೋ ಅಡ್ನಾಡಿ? ನಾನ್ ಅಡ್ನಾಡಿ ಆದ್ರೆ ನೀನು ಕೆಸರಲ್ಲಿ ಬಿದ್ದು ಒದ್ದಾಡೋ ಗೇಂಡ ಮೃಗ. ಲೋ, ಕೆಸ್ರಲ್ಲಿ ಬಿದ್ದು ಒದ್ದಾಡೋದು ಗೇಂಡ ಮೃಗ ಅಲ್ಲ ಕಣೋ, ಬೇಕೂಪ ನೀರಾನೆ. ನೋಡ್ದಾ ನಿನ್ ಫ್ಯಾಮಿಲಿ ಬಗ್ಗೆ ನಿನಗೆ ಎಷ್ಟ್ ಚೆನ್ನಾಗತ್ತು ನೋಡ್ದಾ? ಲೋ, ಫ್ಯಾಮಿಲಿ ಗಿಮಿಲಿ ಅಂತ ನನ್ ಮನೆ ವಿಷಯಕ್ಕೆ ಬರ್ಬೇಡ. ಎತ್ತೆಸ್ತ ಅಂದ್ರೆ ಮಾರಿಗುಡಿ ದಾಟಿ ಮೈಸೂರು ರೋಡಲ್ಲಿ ಬಿದ್ದಿರ್ಬೇಕು ನನ್ ಮಗನೇ. ಹೂ ಕಡೆ, ನೀನಿರೋ ತೂಕಕ್ಕೆ ಬೆಟ್ಟ ಎಸೆದ್ರೇನೆ ಒಳ್ಳೆ ಫುಟ್ಬಾಲ್ ತೂರ್ಕೊಳೋದಂಗ್ ಹೋಗಿ ಗ್ರೌಂಡ್ ಅಲ್ಲಿ ಬಿದ್ದಿರ್ತದೆ. ಏಯ್, ನಮ್ಮಣ್ಣ ಕಷ್ಟಪಟ್ಟು ಬೆಳೆಸಿರೋ ಬಾಡಿ ಕಣೋ ಇದು.
ನಿನ್ನಂಗೆ ಅವ್ರಿವ್ರಿಗೆ ಜಿಮ್ ಕಲಿಸ್ತೀನಿ ಅಂತ ಮೋಸದಿಂದ ಕಾಸಿಸ್ಕೊಂಡು ತಿಂದಿರೋ ಬಾಡಿ ಅಲ್ಲ ಇದು. ಹೌದು ಕಣೆ, ಡಯಟ್ ಮಾಡ್ತೀನಿ ಅಂತ ಹೇಳಿ ಮೈಸೂರು ಝೂಲ್ ಆನೆಗೆ ಹಾಕೋ ಕಲಂಗ್ರಿ ಹಣ್ಣು ಬಾಳೆಗೊನೆ ಕತ್ಕೊ ಬಂದ್ ತಿಂದ್ರೆ ಯಾವನೇ ಸಣ್ಣ ಆಯ್ತಾನೆ? ಏನ ನನ್ ಬಗ್ಗೆನೇ ಮಾತಾಡ್ತೀಯಾ? ನಿನ್ನ ತಾನೊಂದು ಬಗೆದರೆ ಮಾನವ, ಬೇರೊಂದು ಬಗೆಯಿತು ದೈವ ಅಂದಂಗೆ ಅಲ್ಲೆಲ್ಲೋ ಬಿರಿಯಾನಿ ಮಾರ್ಕೊಂಡು ಹಂಗೋ ಹಿಂಗೋ ಹೆಂಗೋ ಇದ್ದೆ. ಅಯ್ಯಯ್ಯೋ ಇದ್ದಾಳಲ್ಲ, ನನ್ನ ತಮ್ಮ ಚೆನ್ನಾಗಿ ಮಾಡಿಟ್ಟಿದ್ದಾನೆ, ನಾನು ಖತರ್ನಾಕ್ ಪ್ಲ್ಯಾನ್ ಮಾಡ್ತೀನಿ ಬನ್ನಿ ಅಂತ ಕರ್ಸ್ಕೊಂಡ್ಲು. ಈಗ ಅವ್ರನ್ನ ಬಿಟ್ಟು ಇವ್ರು ಯಾರು ಅಂತ ಆ ಸೀರೆ ಯಾರನ್ನೋ ಮದುವೆ ಆಗ್ಬಿಟ್ಟ. ಏಯ್, ಜಿಮ್ ಬಾಡಿ ಕಣೆ ಇದು. ತಾಳದಾದ್ರೆ ಬಿದ್ದು ಸೊಂಟ ಮುರ್ಕೋಬೇಕು. ಏನ ಜಿಮ್ ಬಾಡಿನಾ? ಏನೋ ಜಿಮ್ ಬಾಡಿ ನಿನ್ ತಲೆ? ಇವ್ರೇನು ಮುದ್ದಾಡ್ತಾ ಇದ್ದಾರಾ ಇಲ್ಲ ಗುದ್ದಾಡ್ತಾ ಇದ್ದಾರ? ಮುರ್ದೇ ಬಿಟ್ಟ ಲೇ ಮೂಟೆ. ಇಷ್ಟು ವರ್ಷ ನಾನು ಮನೆ ಕತ್ತಿದ್ ಮಂಚನೇ ಮುರ್ದಾಗ್ತ. ಆ ಉಚ್ಮುಂಡೆ ಮಗ ನಮ್ಮ ಅಪ್ಪ ಬಂದ್ರೆ ಇದಕ್ಕೂ ನನಗೆ ಬೈತಾನೆ. ನನ್ ಏನೇ ಹೇಳಿ ಅವನಿಗೆ ಎಲ್ಲ ನನ್ನ ಕರ್ಮ.